ವಾಟ್ಸಪ್ನಾಗಿರುವಂಥ ಚಾಟ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋಕ್ಕೆ ಬರ್ತದೆ. ಇನ್ಸ್ಟಾಗ್ರಾಮ್ನೊಳಗೆ ಮೆಸೇಜ್ ಮಾಡಿರುವಂಥ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋಕ್ಕೆ ಬರ್ತದೆ. ಮತ್ತೊಂದು ಯಾವುದೋ ಟ್ವಿಟರ್ನಾಗ ಮಾಡಲಿ, ಫೇಸ್ಬುಕ್ನಾಗ ಮಾಡಿರಿ, ಅದನ್ನು ಸಹಿತ ಡಿಲೀಟ್ ಮಾಡೋಕ್ಕೆ ಬರ್ತದೆ. ಆದರೆ ನೀ ಮಾಡಿರ್ತಕ್ಕಂಥ ಕರ್ಮವನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಹಚ್ಚಿ ಹೊಳೆದಂಗೆ ಇರ್ತದೆ. ನೀ ಮಾಡಿರುವಂಥ ಕರ್ಮ ರಿಟರ್ನ್ ಆಗಿ ನಿನಗೆ ಬರೋತೈತೆ ಅನ್ನುವಂಥ ಹೆದರಿಕೆಯಿಂದ ಯಾರು ಬದುಕ್ತಾರೆ ಅವ್ರು ಮಾತ್ರ ಪರಮಾತ್ಮಗೆ ಪ್ರಿಯರಾಗಿರ್ತಾರೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ನೀ ಮಾಡೋದೆಲ್ಲ ಮಾಡಿ ನನಗೇನಾಗಿಲ್ಲ ಅಂದ್ರೆ ಯಥಾದೇನು ಸಹಸ್ರೇಸು ವತ್ಸೋ ವಿಂದತಿ ಮಾತರಂ ತಥಾಪುರ ಕೃತಕರ್ಮ ಕರ್ತಾರಮನುಗಚ್ಚತಿ. ಸಹಸ್ರೇಸು ಸಾವಿರಾರು ಆಕಳ ಮಧ್ಯದೊಳಗೆ ತನ್ನ ಕರುವನ್ನು ಉಚ್ಚಿ ಕೈ ಬಿಟ್ರೆ 1000 ಆಕಳದವಂತ ತಿಳ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗೋದಿಲ್ಲ. ಅದು ಕರು ತನ್ನ ತಾಯಿ ಹತ್ರನೇ ಹೋಗಿ ನಿಲ್ತದೆ. ಹಂಗೆ ನಾ ಮಾಡಿರುವಂಥ ಕರ್ಮ ಇರಲಿ, ನಾ ಮಾಡಿರುವಂಥ ಪುಣ್ಯ ಇರಲಿ, ನಾನು 1,00,000 ಮಂದಿ ಒಳಗೆ ಕುಂತೀನಿ ರೀ, ನನಗೆ ಹೆಂಗೆ ಬರ್ತೈತೆ ಅಂತಂದ್ರೆ ತಾಯಿಯನ್ನು ಹುಡುಕೊಂಡು ಕರು ಹೆಂಗೆ ಹೋಗ್ತೈತಿ ಹಂಗೆ ಮಾಡಿರುವಂಥ ಕರ್ಮ, ಮಾಡಿರುವಂಥ ಪುಣ್ಯ ಅದನ್ನು ನಿನ್ನ ಹುಡ್ಕೊಂಡು ಬಂದು ಅದು ನಿನಗ ತಟ್ಟುತ್ತೆ ಹೊರತಾಗಿ ನನ್ನ ಬಾಜುದಾಗಿದ್ದವಂಗೆ ಹೋಗಲಿ ಅಂತಂದ್ರೆ ಅದು ಯಾವ ಕಾಲಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರಿತುಕೊಂಡು ನಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಬೇಕನ್ನುವಂತಹ ಭಾವನೆಯನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ನಿಮ್ಮ ಕೊನೆಯದಾಗಿ ಹೇಳ್ತೀನಿ ಏನಂತಂದರೆ, ಎಷ್ಟೈತಿ ಅಷ್ಟರೊಳಗೆ ಆನಂದವಾಗಿ ಬದುಕುವಂಥ ಪ್ರಯತ್ನ ಮಾಡಿರಿ. ನಾಳೆ ಏನೈತಿ ಯಾರಿಗೂ ಗೊತ್ತಿಲ್ಲ, ನಾಳೆ ಏನೈತಿ ಯಾರಿಗೂ ಗೊತ್ತಿಲ್ಲ. ಇರುವಷ್ಟು ದಿವಸಗಳ ಕಾಲ ಆನಂದವಾಗಿ ಬದುಕೋದು ಮುಖ್ಯ ಆಗುತ್ತೆ ಹೊರತಾಗಿ ಹೆಂಗಾರ ಬದುಕಿ ಹೆಂಗಾರ ಮಾಡ್ಕೊಂಡು ಹೋಗುವಂಥದ್ದು ನಾವು ಜೀವನಕ್ಕೆ ಬಂದವರಲ್ಲ. ಸಂತೃಪ್ತಿಯಿಂದ ಆನಂದದಿಂದ ಸುಖ ಹುಡುಕೊಂಡು ಭಾಳ ಮಂದಿ ಹೊರಗೆ ಹೋಗೋದಕ್ಕಿಂತ ಇರುವಂಥ ಮನೆತನದೊಳಗನ ಆನಂದವಾಗಿ ತಂದೆ ಜೋಡಿ ತಾಯಿ ಜೋಡಿ ಸುಖದ ಗುಟ್ಟಿನ ಸಂಸಾರದ ಗುಟ್ಟು ಏನು ಅಂತಂದರೆ, ನೀವು ಹೊರಗೆ ಏನೇ ಇರುವಲ್ರಿ, ಹೊರಗೆ ಬೇಕಾದಂಥ ದೊಡ್ಡ ಆಫೀಸರ್ ಇರಲಿ, ಉದ್ಯಮಿಗಳಿರಲಿ, ಉದ್ಯೋಗಪತಿಗಳಿರಲಿ, ಮತ್ತೊಬ್ಬರು ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಲಿ, ಆದರೆ ಮನೆ ಒಳಗೆ ಬರಬೇಕಾದ್ರೆ ಹೇಗೆ ಬರಬೇಕು ಅಂತಂದರೆ ಇಷ್ಟ ವಿಚಾರ ಮಾಡ್ಕೊಂಡು ಕೂತವರು. ನೀವು ಹೊರಗೆ ಏನೇ ಇರ್ಬೋದು, ಹೊರಗಿನ ಮಂದಿ ಕೊಟ್ಟಾಗ ಸಂಪರ್ಕ ಇಟ್ಕೋಬೇಕು, ಮನೆ ಮಂದಿ ಕೊಟ್ಟಾಗ ಸಂಬಂಧ ಇಟ್ಕೋಬೇಕು. ಎಲ್ಲಿ ಸಮಸ್ಯೆ ಆಕೈತೆ ಅಂದ್ರೆ ನಾವು ಹೊರಗಿನ ಮಂದಿ ಕೊಟ್ಟಾಗ ಸಂಬಂಧ ಇಟ್ಕೊಳಕತ್ತೀವಿ, ಮನೆ ಮಂದಿ ಕೊಟ್ಟಾಗ ಬರೀ ಸಂಪರ್ಕ ಇಟ್ಕೊಳಕತ್ತೀವಿ. ಹೀಗಾಗಿ ಸಮಸ್ಯೆಗಳು ಭಾಳ ಬರಾಕತ್ತಾವ. ಹೊರಗಿರತಕ್ಕಂಥವ್ರು ಕೊಟ್ಟಾಗ ಸಂಪರ್ಕ ಇರಲಿ, ಮನೆ ಮಂದಿ ಕೊಟ್ಟಾಗ ಸಂಬಂಧ ಇರಲಿ. ನೀ ಎಷ್ಟೇ ದೊಡ್ಡ ಹುದ್ದೆದೊಳಗೆ ಇದ್ರೂ ಸಹಿತ ನೀ ಮನೆ ಒಳಗೆ ಬರಬೇಕಾದ್ರೆ ನಿನ್ನ ಎಲ್ಲ ಹುದ್ದೆಗಳನ್ನು ಒಂದು ಮೂಲೆ ಒಳಗಿಟ್ಟು ನಿನ್ನ ಹೆಂಡತಿಗೆ ಗಂಡನಾಗಿ ಬರಬೇಕು, ನಿನ್ನ ತಂದೆ ತಾಯಿಗೆ ಮಗನಾಗಿ ಬರಬೇಕು, ನಿನ್ನ ಮಕ್ಕಳಿಗೆ ತಂದೆಯಾಗಿ ಬರಬೇಕು, ನಿನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮನಾಗಿ ಬರಬೇಕು, ನಾನೊಬ್ಬ ವ್ಯಕ್ತಿಯಾಗಿ ಒಳಗೆ ಬರಬೇಕು ಹೊರತಾಗಿ ಹುದ್ದೆಯನ್ನು ತಲೆಯಾಗಿಟ್ಕೊಂಡು ಯಾವ ಮನೆಯೊಳಗೂ ಯಾರು ಒಳಗೆ ಹೋಗಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳುವುದರೊಂದಿಗೆ ಹಾಗೇನಾದರೂ ಬಂದಿದ್ದ ಕರೆ ಆದರೆ ಮನೆ ಭಾಳ ಶಾಂತಿ ಇರ್ತಾವೆ. ನೀವು ಹೊರಗಿಂದೆಲ್ಲ ತಲೆಯಾಗಿಟ್ಕೊಂಡು ಹೊರಗೆ ಮಂದಿ ಕೊಟ್ಟ ವ್ಯವಹಾರ ಮಾಡ್ದಂಗೆ ಮನೆ ಮಂದಿ ಕೊಟ್ಟಾಗ ವ್ಯವಹಾರ ಮಾಡೋಕ್ಕೆ ಬಂದರೆ ಆ ಮನೆತನದೊಳಗೆ ಎಂದೂ ಕೂಡ ಸುಖ ಶಾಂತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದಷ್ಟು ಒಂದಿಷ್ಟು ಮನೆ ಒಳಗೆ ಕೂತ್ಕೊಂಡು ಸಾಯಂಕಾಲ ಆಯಿತು ಅಂದರೆ ಕೂಡಿ ಭಜನೆ ಮಾಡುವಂಥ ಪ್ರಯತ್ನ ಮಾಡಿರಿ. ಭಜನೆ ಮಾಡ್ಕೊತ ಅವನ ಬಗ್ಗೆ ಹಾಡೋದಪ್ಪ, ಎಷ್ಟು ಚಲೋ ಹಾಡೋದು. ಭಗವಂತ ಇಷ್ಟೆಲ್ಲ ಕೊಟ್ಟಿಯಲ್ಲಪ್ಪ, ಅವನ ಬಗ್ಗೆ ಒಂದಿಷ್ಟು ಸ್ಮರಣ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಮನೆ ಮಂದಿಯೆಲ್ಲ ಕೊಡ್ಕೊಂಡು ಒಂದು ನಿಮಗೆ ಬೇಕಾಗಿರುವಂಥ ದೇವ್ರನ್ನ ನೆನೆಸ್ಕೊಂಡು ಚಂದ ಕೂತ್ಕೊಂಡು ಮನೆಯೊಳಗೆ ಒಂದು ಅರ್ಧ ತಾಸು ಭಜನಾ ಮನೆಯೊಳಗೆ ಮಾಡುವಂಥ ಪರಂಪರೆಯನ್ನು ಹಾಕ್ಕೋಬೇಕು. ಮನೆಯೊಳಗೆ ಚಲೋ ಬಾತ್ರೂಮ್ ಇದು ಮನೆ ಕಟ್ಟಿರ್ತೀವಿ, ಚಲೋ ಬೆಡ್ರೂಮ್ ಕಟ್ಟಿರ್ತೀವಿ, ಅದ್ರ ತಕ್ಕಂಗೆ ಪೂಜೆ ರೂಮೂ ಇರ್ತಾವೆ. ಪೂಜೆ ರೂಮ್ನೊಳಗೆ ಹೋಗಿ ಸುಮ್ಮನೆ ಮುಂಜಾನೆ ಅಷ್ಟೇ ಪೂಜೆ ಮಾಡುವಂಥದ್ದಾಗಬಾರ್ದು. ಮುಂಜಾನೆ ಸಾಯಂಕಾಲ ಒಂದು 10 ನಿಮಿಷ ರೀ ಹುಟ್ಟು ಮಂದಿ ತೊಗೊಂಡು ಮಾಡೋದೇನೈತಿ, ಮನೆಯಾಗಿದ್ದವ್ರನ್ನ ಕರ್ಕೊಂಡು ಬಂದು 6 ಗಂಟೆ ಆಯಿತು ಅಂದ್ರೆ ಒಂದು ಪುಟ್ಟ ದೀಪ ಹಚ್ಚಿ, ಓ ದೇವನೇ ನಿನಗಾಗಿ ಹೆಂಗೆ ಕಾಯ್ತೀನಿ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ, ಓ ದೇವನೇ ನಿನ್ನನ್ನು ಹೆಂಗೆ ಕಾಯ್ತೀನಿ ಅಂತಂದರೆ ಮನೆ ಮುಂದೆಲ್ಲ ಸ್ವಚ್ಛಂಗ ಸಾರಿಸಿ ರಂಗೋಲಿಯನ್ನಿಟ್ಟು ನಿನಗಾಗಿ ಕಾಯುತ್ತಿರುವೆ. ಈಗ ಬಾ, ಸದ್ಯ ಬಾ, ಎಂದಾದರೂ ಬಾ, ನನಗೆ ಚಿಂತೆ ಇಲ್ಲ, ನಿನ್ನನ್ನು ಕಾಯುವುದರಲ್ಲಿಯೇ ನನಗೆ ಪರಮ ಸಂತಸ. ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ, ನಿನ್ನ ಕಾಯುವುದಂದ್ರೆ ನನಗೆ ಆನಂದ. ನೀ ಈಗ ಬರ್ತೀಯೋ, ಹಿಂದಗಡೆ ಬರ್ತೀಯೋ, ಆಮೇಲೆ ಬರ್ತೀಯೋ ನನಗೆ ಸಂಬಂಧ ಇಲ್ಲ. ನಿನ್ನ ಬರುವಿಕೆಯನ್ನು ಕಾಯುವುದ್ರೊಳಗಿರುವಂಥ ಸಂತಸ ಬೇರೆ ಯಾವುದ್ರೊಳಗೂ ನನಗಿಲ್ಲ. ಹಾಗಾಗಿ ನಿನ್ನ ಹಾಡನ್ನು ಹಾಡ್ತೀನಿ ನಾನು ಅಂತ ತಿಳ್ಕೊಂಡು ಅವ್ರು ಹೇಗೆ ಹೇಳ್ತಾರೆ ಹಂಗೆ ಮನೆ ಮಂದಿಯೆಲ್ಲ ಕೂಡಿಕೊಂಡು ಒಂದ್ಸಲ ಸುಮ್ಮನೆ ಒಂದು 10 ನಿಮಿಷಗಳ ಕಾಲ ಒಂದು ಹಾಡನ್ನು ಹಾಡಿ ಒಂದು ಭಜನೆಯನ್ನು ಮಾಡಿ ನಿಮ್ಮ ಮನಸ್ಥಿತಿಯನ್ನು ಕರೆಕ್ಟ್ ಇಟ್ಕೊಂಡ್ರೆ ನಾವು ಭಾಳ ದಿವಸ ಆನಂದವಾಗಿ ಬದುಕ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಹೆಚ್ಚು ಧಾರಾವಾಹಿಗಳಿಗೆ ಲಕ್ಷ್ಯ ಕೊಡೋಕೆ ಹೋಗಬೇಡ್ರಿ. ಕಾರಣ ಏನು ಅಂತಂದರೆ ಎಷ್ಟು ಧಾರಾವಾಹಿ ಅದಾವ, ಒಟ್ಟು ಮನೆ ಇದ್ದಿದ್ದೊಂದು 3 ಬಾಗಿಲ ಮಾಡೋಕೆ ಬರ್ತಾವೆ ಹೊರತಾಗಿ ಒಂದು ಮಾಡೋದು ಯಾವಾಗ ಅವು. ಒಂದರ ಧಾರಾವಾಹಿ ಒಳಗೆ ನೋಡ್ರಿ ನೀವು ಚಲೋ ತೋರ್ಸ್ಯಾವನ್ರಿ ಅವ್ರು ನಿಮ್ಗೆ. ಇಷ್ಟು ಮಂದಿ ಕುಂತಾರಲ್ಲ, ಇಷ್ಟು ಧಾರಾವಾಹಿ ಬರ್ತಾವಲ್ಲ, ಬರೀ ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಪಾಸಿಟಿವ್ಗಿಂತ ನೆಗೆಟಿವ್ ಹೆಚ್ಚು ತೋರಿಸ್ತಾವೆ ಅಲ್ರಿ. ಅತ್ತಿ ತಂದೆ ಆ ತಾಯಿ ಕೂಡೇ ನೋಡಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಆದ 3 ದಿವಸಕ್ಕೆ ಸ್ಟಾರ್ಟ ಅತ್ತಿಗೆ ಸೊಸಿಗೆ ಚಲೋ ಅಲ್ಲೇ ಹೆಂಗೆ ತೋರಿಸ್ತಾರೆ ಅಂದ್ರೆ ಅದನ್ನು ಏನು ಇದ್ದವ್ರು ಆಗ ರಾತ್ರಿ ಹೊಡೆದಾಡ್ಕೊಂಡು ನಿಂದಿರ್ಬೇಕು ಹಂಗೆ ತೋರಿಸ್ತಾರೆ ಅವರು.
ಇದನ್ನು ನೋಡಿ ನೀವೇನು ಕಲಿಯೋರದಿರಿ, ನಾವೇನು ಕಲಿಯೋರು? ಅದರಿಂದ ಏನು ಮನೋರಂಜನೆಗಾಗಿ ನೋಡ್ರಿ, ಅದನ್ನು ಆದರ್ಶ ಅಂತ ತಿಳಿದುಕೊಳ್ಳೋಕೆ ಹೋಗ್ಬಾರ್ದು. ಆದರೆ ಧಾರಾವಾಹಿ ಟಿ ವಿ ದರ್ಶನ ಏನು ಮಾಡ್ತದೆ ಅಂದರೆ, ಒಂದಿದ್ದಿರುವಂಥ ಮನಸ್ಸನ್ನು 100 ಭಾಗ ಮಾಡುವಂಥ ಕೆಲಸವನ್ನು ದೂರದರ್ಶನ ಮಾಡಿದರೆ, ಈ ಜೀವನ ದರ್ಶನ ಏನು ಮಾಡ್ತದೆ ಅಂದರೆ ನಿಮ್ಮಂಥ 1000 ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಈ ಧರ್ಮ ದರ್ಶನ, ಜೀವನ ದರ್ಶನ ಮಾಡ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಸಂತೃಪ್ತಿ ಜೀವನದ ಬಗ್ಗೆ ಲಕ್ಷ್ಯ ಇರಲಿ, ಸಂಪತ್ತಿನ ಜೀವನದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಾಕ್ಕೊಳ್ಳುವಂಥ ಬಟ್ಟೆ ಕಡಿಮೆ ಇದ್ದರೂ ಸಹಿತ ಪರವಾಗಿಲ್ಲ, ನಾವು ಎಲ್ಲಾದರೂ ಜೀವನ ಮಾಡೋಕ್ಕೆ ಬರ್ತದೆ. ನಮಗೆ ಉಣ್ಲಿಕ್ಕೆ ಅನ್ನ ಇರಲಿಲ್ಲ ಅಂದರೆ ಎಲ್ಲಾದರೂ ಬೇಡ್ಕೊಂಡು ತಿನ್ನಲಿಕ್ಕೆ ಬರ್ತದೆ. ನಮಗೆ ಮತ್ತು ಇರಾಕೆ ಜಾಗ ಇರಲಿಲ್ಲ ಅಂದರೆ ಯಾವುದಾದ್ರೂ ಗುಡಿ ಒಳಗೆ ಮಲ್ಕೊಂಡು ಜೀವನ ಮಾಡೋಕ್ಕೆ ಬರ್ತದೆ. ಆದರೆ ಸಂತೃಪ್ತಿನೇ ಇಲ್ಲ ಅಂದ್ಬಿಟ್ರೆ ಅದನ್ನು ತಂದು ಕೊಡೋಕೆ ಯಾರೂ ಕೂಡ ಇಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯಾಗಿರ್ತಕ್ಕಂಥ ಗಾಡಿ ಕಳೆದು ಹೋದ್ರೆ ಹುಡುಕಿ ಕೊಡ್ಬೋದು ಅದನ್ನು ಹೆಂಗಾರು ಮಾಡಿ. ಇಲ್ಲ ನಮ್ಮದು ವಾಚ್ ಕಳೆದೈತ್ರಿ ಅಂದರೆ ಹುಡುಕಿ ಕೊಡ್ಬೋದು ಅದನ್ನು. ಇಲ್ರಿ ಟೀಜೂರಾಗಿರುವಂಥ ರೊಕ್ಕ ಕಾಣಿಯಾಗ್ಯಾವಂತಂದ್ರೆ ಅದನ್ನು ಹುಡುಕಿ ಕೊಡೋರು ಅದರ ಜಗತ್ತಿನಾಗ. ಯಾವುದಾದ್ರೂ CC ಕ್ಯಾಮ್ರಾದಾಗ ನೋಡ್ತಾರ, ಪೊಲೀಸರು ಬರ್ತಾರ, ಅವ್ರು ತಂಬು ತೊಗೋತಾರ. ಇಷ್ಟೆಲ್ಲ ಮಾಡಿ ನೀವು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಹುಡುಕಿ ಕೊಡೋಕೆ ಬರ್ತದೆ. ನಮ್ಮನ್ನು ನಾವೇ ಕಳ್ಕೊಂಬಿಟ್ರೆ ಯಾರು ಹುಡುಕಿ ಕೊಡೋರು? ನಮ್ಮನ್ನು ನಾವೇ ಕಳ್ಕೊಂಬಿಟ್ರೆ ಹುಡುಕಿ ಕೊಡೋರು ಯಾರು? ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ರೆ ಹುಡುಕಿ ಕೊಡುವುದಕ್ಕೆ ಸಾಧನ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮನ್ನು ನಾವು ಕಳ್ಕೊಂಡ್ರೆ ಅದನ್ನು ಹುಡುಕಿ ಕೊಡೋಕೆ, ನಮ್ಮನ್ನು ನಾವು ಯಾರು ಅಂತ ತಿಳ್ಕೊಳಕನ ದಾನಮ್ಮ ತಾಯಿ ಹೆಸರಿನೊಳಗೆ ಜೀವನ ದರ್ಶನ ಪ್ರವಚನ ಐತೆ, ಹೊರತಾಗಿ ಮತ್ತೆ ಯಾವುದು ಅಲ್ಲ ಅನ್ನುವಂಥದ್ದನ್ನು ಹೆಂಗೆ ಗೊತ್ತಾಕತ್ತೆ ಹೇಳ್ರಿ? ಯಾಕಂದರೆ ಯಾತ್ರೆ ಇದ್ದವ್ರನ್ನ ಮಾತಾಡ್ಸೋದು ಸುಲಭ ಐತಿ. ಇದು ಮಕ್ಕೊಂಡಂಗೆ ಮಾಡಿದವ್ರು ಏನಿರ್ತಾರೋ ಅವ್ರನ್ನ ಹೆಸರು ಮಾಡೋದು ಭಾಳ ಕಷ್ಟ ಐತಿ. ಮಲ್ಕೊಂಡವ್ರನ್ನ ಹೆಸರು ಮಾಡ್ಬೋದು, ನೀವು ಹೆಂಗಾರ ಹೆಸರು ಮಾಡ್ಬೋದು. ಈ ಪ್ರಸಂಗ ಯಾಕೆ ಹೇಳ್ತೀನಿ ನಿಮಗೆ ಅಂತಂದ್ರೆ, ಈ ಒಬ್ಬ ಪ್ರವಚನಕ್ಕೆ ಹೋಗಿದ್ರು. ಪ್ರವಚನಕ್ಕೆ ಹೋದಾಗ ಒಬ್ಬ ಮುಂದೆ ಬಂದು ಕುಂದ್ರ. ಮುಂದೆ ಬಂದು ಕುಂತ ಮೇಲೆ ಚಂದ ಪ್ರವಚನ ಕೇಳಬೇಕಿಲ್ಲ. ಒಳ್ಳೆಯ 10 ನಿಮಿಷದ ಪ್ರವಚನ ಚಾಲುವಾದಾಗಲೇ ಅವ್ನು ನಿದ್ದೆ ಸ್ಟಾರ್ಟ್ ಆಗೋದ. ಅವ್ನು ನಿದ್ದೆ ಸ್ಟಾರ್ಟ್ ಆಗೋದು ನೋಡಿ ಇವ್ರದ್ದು ಪ್ರವಚನಕ್ಕೆ ನಮ್ಮದು ಸ್ವಭಾವ ಹೆಂಗೈತಿ. 1000 ಮಂದಿ ಯಾತ್ರೆ ಇದ್ದವ್ರ ಬಗ್ಗೆ ಲಕ್ಷ ಹೋಗಂಗಿಲ್ಲ. ನಮ್ಮ ಮತ್ತು ಸ್ವಭಾವ ಹಂಗೈತಿ. ಇಷ್ಟೊತ್ತು ಮಟ್ಟ ಏನು ಹೇಳಿ ನಾನು ಒಟ್ಟು ಬ್ಯಾಡಾಗಿದ್ದು ನಮಗೇನಿಲ್ಲ ಅದ್ರ ಬಗ್ಗೆನ ಕಣ್ಣು ಹೋಗೈತೆ ಅಂತ ಹೇಳಿದ್ನಲ್ಲ. ಇದು ನಮ್ಮನ್ನೇನು ಹೊರತಿಲ್ಲ. ಅದು ಎಲ್ಲರೂ ಯಾತ್ರೆ ಇದ್ದವ್ರನ್ನ ಬಿಟ್ಟು ಹೋಗಿತ್ತು. ಅವ ಯಾರು ಮಕ್ಕೊಂಡಿರ್ತ ಅವ್ರ ಮೇಲೆ ಕಣ್ಣು ಹೋಗಿತ್ತು. ಅವ್ರದ್ದು ಕಣ್ಣು ಹೋದ ಕೂಡಲೇ 1 ದಿವಸ ನೋಡಿದ್ರು, 2 ದಿವಸ ನೋಡಿದ್ರು, 3ನೇ ದಿವಸಕ್ಕೆ ಅಸಹ್ಯ ಆಗಕತ್ತವ್ರಿಗೆ ಮಗ್ಗಲ್ದಾಗ ಕುಂತವಂಗೆ ಹೇಳಿದ್ರಂತ ಅವ್ರು. ನೋಡಪ್ಪ, ನನ್ನ ಪ್ರವಚನಕ್ಕೆ ಯಾರು ಮಕ್ಕೊಂಡ್ರದ್ರೆ ನನಗೆ ವಿಷಯನ ಬರಂಗಿಲ್ಲ ಹೊರಗೆ. ಅವ ಏನು ಮಕ್ಕೊಂಡಿರ್ತಾನಲ್ಲ ಅವ್ನು ಎಬ್ಸ್ಬೇಕು ನೋಡಿ ಮಗ್ಗಲ್ದಾಗ ಕುಂತವಂಗ ಅಂತ ಹೇಳಿದ್ರು ಅವ್ರು. ಅವ ಏನು ಅನ್ಬೇಕು, ಎಬ್ಸಿದ್ರೆ ನನಗೇನು ಕೊಡ್ತೀರಿ ಅಂದ ಅವ. ಅಲ್ಲೋ ನಾನೇ ಏನು ತೊಗೊಂಡಿಲ್ಲ, ನಿನಗೇಲಿಂದ ಕೊಡಲಿ ಅಂದ ನಾನು. ಅವಾಗ ಅವ ಅಂದ, ನಿಮ್ದು ಏನಾರು ಯಾಕಿರುವಲ್ರಕ್ಕ, ನಂದು ಪರಿಸ್ಥಿತಿ ಹಿಂಗೈತಿ, ನಂದು ಹಿಂಗೈತಿ ನೋಡಿ, ಎಬ್ಸಿದ್ರೆ ರೊಕ್ಕ ಬೇಕು ನನಗೆ ಅಂದ. ಏನು ಕೊಡ್ಬೇಕು ಎಬ್ಸಕ್ಕೆ? ಕೊಟ್ರಿ ಒಂದು 50 ರೂಪಾಯಿ ಅಂದವ. ಇಲ್ಲಿ ಏನಿಲ್ಲಾರ್ದ ಅವ್ನು ಎಬ್ಸಕ್ಕೆ 50 ರೂಪಾಯಿ ಕೇಳಿದವ. 50 ರೂಪಾಯಿದಾಗ ಅವ್ರು ಕನ್ಸಿಷನ್ ಮಾಡಿ ಒಂದು 25 ಕೊಡ್ತೀನಪ್ಪ. ಒಟ್ಟು ನಾನು ಪ್ರವಚನ ಬಂದಾಗ ಅವ ಏನೋ ಮಕ್ಕೊಂಡಂದ್ರೆ ಅಲ್ಲೇ ಬರೋದು ಎಬ್ಸ್ಬೇಕು ಅವನ್ನ. ಇಷ್ಟು ಮಾಡಕ್ಕೆ ಆಯ್ತು ತೋರಿ, ಮತ್ತು ಭಾಳ ಹೇಳಕತ್ತೀರಿ ಎಬ್ಸ್ತೀನಿ ಅಂತ 25 ರೂಪಾಯಿ ಎಸ್ಕೊಂಡು ಎಬ್ಸಕತ್ತವ. ಅವ ಕರೆಕ್ಟ್ ಬರವ, ಪ್ರವಚನ ಚಲೋ ಆದ್ಬಿಡ್ಲಿ ಅವ ಯಥಾ ಪ್ರಕಾರ 10 ನಿಮಿಷಕ್ಕೆ ಮಕ್ಕೊಳ್ಳವ. ಇವ್ ಮಗ್ಗಲ್ಲ ಕೂತವ ಬಡದು ಹೇಳಪ್ಪ ಅಂತ ಅನ್ನವ. ಅಲ್ಲಿ ಬಂದು ಕೊಡ್ಲೇನ ಮುಗಿದು ಬಿಡ್ಲಿ ತರಿ 25 ಅನ್ನವ. ಇದು 4 ದಿವಸ ಚಂದ ಹೊಂಟಿತ್ತಿದ್ದು. 5ನೇ ದಿವಸಕ್ಕೆ ಚಲೋ ಮಾಡಿದ್ರು ಇವರು. 10 ನಿಮಿಷಕ್ಕೆ ಮಕ್ಕೊಂಡವ. 10 ನಿಮಿಷಕ್ಕೆ ಮಕ್ಕೊಂಡು ಕೂಡಲೇನ ಇವರು ಅವ್ನು ನೋಡಿದ್ರು, ಅವ ಎಬ್ಸಲಿಲ್ಲ. ಅವನ್ನ ಸುಮ್ಮನೆ ಕೂತಿದ್ದವ. ಮತ್ತು ಅದ್ರಾಗ ಹಂಗೆ ಎಲ್ಲ ಸಿಗ್ನಲ್ ಮಾಡಿದ್ರು ಅವ್ರು, ಎಬ್ಸ ಅವ್ನು ಹೆಂಗಾರ ಮಾಡಿ ಅಂತ. 25 ಕೊಟ್ಕೊಂತ ಬಂದೀನಿ, ನಿನಗೆ 5 ದಿವಸ ಆತು, ಈಗ ಯಾಕೆ ಎಬ್ಸವಲ್ಲ ಅಂತ ಅವ್ರ ಮನಸ್ಸಿನಾಗ. ಅವ ಎಬ್ಸಲಿಲ್ಲ. ಪ್ರವಚನ ಮುಗಿ ಮಟ್ಟ ಹಿಂಗೆ ನಡೆದಿತ್ತಿದ್ದು. ಹಂಗೆ ಅವ್ರು ಎಬ್ಸನ್ನವ್ರು ಎಬ್ಸಲಾರ್ದಂಗೆ ಎಲ್ಲ ಮುಗಿದ ಮೇಲೆ ಇಷ್ಟು ಸಿಟ್ಟು ಬಂದಿತ್ತು. ದಿವಸಕ್ಕೆ 25 ರೂಪಾಯಿ ಕೊಟ್ಟಿನಿ ನಿನಗೆ ಅವ್ನು ಎಬ್ಸ್ ಅಂತೇಳಿ. ಇವತ್ತು ಯಾಕೆ ಎಬ್ಸ್ಲಿಲ್ಲ? ಸುಮ್ಮನೆ ಕುಂದ್ರಿ ಅಜ್ಜಾರ, ನೀವು ಎಬ್ಸಕ್ಕೆ 25 ಕೊಟ್ರಿ, ಅವ ಎಬ್ಸ್ಬೇಡ ಅಂತ 100 ಕೊಟ್ಟಾನ ಅಂದವ. ಹಾಂ, ಮತ್ತು ಹಂಗೆ ಯಾರು ಇದ್ರೆ ನಾ ಎಲ್ಲಿಂದ ಕೊಟ್ಟು ಹೋಗ್ಲಿ ಅಂತ ನನಗೆ ಹೊಟ್ಟೆನೈತೈತಿ ಇಲ್ಲಿ. ಅದಕ್ಕೆ ಸ್ವಲ್ಪ ಲೈಟ್ಗಳನ್ನು ಹಾಕಿಸುವಂಥ ಪ್ರಯತ್ನ ಮಾಡಿರಿ. ಯಾರು ಮಕ್ಕೊಂಡಿಲ್ಲ ನಂಗೆ ಗೊತ್ತೈತಿ. ನೀನು ಹಿಂಗೆ ನಿಮ್ಮನ್ನು ಮಕ್ಕೊಳಕ್ಕೆ ನಾವು ಬಿಡೋದಿಲ್ಲ ಏನ್ರಿ? ಆನಂದ ಅನ್ಸೈತಿಲ್ಲ ಇವ, ಆನಂದ ಅನ್ಸೈತಿಲ್ಲ. ಒಬ್ರಿಗೊಬ್ರಿಗೆ ಹೇಳಾಕತ್ತಿರನೇ ಇಲ್ಲ ಊರಾಗ, ಬರ್ರಿ ಅಂತೇಳಿ ಎಲ್ಲರಿಗೆ ಹೇಳಬೇಕು. ಸ್ವಲ್ಪ ಮಳೆ ಅನಿವಾರ್ಯವಾಗಿ ತೊಂದರೆ ಆಗಕತ್ತದ. ಆದರೂ ಪಾಪ ಕಮಿಟಿ ಅವ್ರು ನೋಡ್ರಿ ಎಲ್ಲರಿಗೂ ಮತ್ತು ಪ್ರಸಾದ ವ್ಯವಸ್ಥೆ ಮಾಡೇ ಬಿಟ್ಟಾರೆ. ಎಲ್ಲ ಇದು ಅದು ಕೇವಲ ವಸ್ತುವಿನಿಂದ ಕೂಡಿರುವಂಥ ಶ್ರೀಮಂತಿಕೆಯ ಜೀವನ ಆಗಬಾರ್ದು, ಅದು ಸಂತೃಪ್ತಿಯಿಂದ ಕೂಡಿರುವಂಥ ಆನಂದಮಯ ಜೀವ ಆಗಬೇಕು ಅನ್ನುವಂಥದ್ದು ಇವತ್ತು ನಾ ಹೇಳಬೇಕಾಗಿರುವಂಥದ್ದು. ಇಷ್ಟೇ ನಾವು ತಿಳ್ಕೊಬೇಕಾಗಿದೆ ಇವತ್ತಿನ ಪ್ರವಚನದಾಗ. ಏನು ಅಂತಂದರೆ, ವಸ್ತು ಯಾವುದೋ ಆನಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಾತ್ಪೂರ್ತಿಕವಾಗಿರುವಂಥ ನಿಮಗೆ ಬೇಕಾಗಿರುವಂಥ ನೀಡ್ಸ್ಗಳನ್ನು ಅಷ್ಟೇ ಅದು ಪೂರೈಸ್ತೈತೆ, ಹೊರತಾಗಿ ಶಾಶ್ವತ ಸುಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಟ್ಟಿ ಇಲ್ಲ ಅಂದ್ರೂ ಸಹಿತ ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಉಣ್ಣವ್ರು ಎಷ್ಟು ಮಂದಿಲ್ಲ ಅಂತ ಮಾಡ್ರಿ ಅಮ್ಮ. ತಟ್ಟಿನೇ ಇಲ್ಲ ಅವ್ರ ಮನೆಯೊಳಗೆ, ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಉಣ್ಣತಾರ ನೋಡ್ರಿ. ಅಂಗೈಯನ್ನು ತಟ್ಟಿ ಮಾಡಿಕೊಂಡು ಒಣ ರೊಟ್ಟಿ ಚಟ್ನಿ ತಿನ್ಕೊಂಡು ಗಡದ್ದಾಗಿ ನಿದ್ರೆ ಮಾಡುತ್ತಿದ್ದಾರೆ ರೈತ ಕುಮಾರರು.
ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡಿರ್ತಾರೆ. ಅವ್ರು ಒಣ ರೊಟ್ಟಿ ಚಟ್ನಿ ತಿಂತಾರೆ. ಅವ್ರು ಮಲ್ಕೊಳ್ಳೋದಕ್ಕೆ ಹಾಸಿಗಿರಂಗಿಲ್ಲ. ಇದ್ದ ಆ ಹೊಲದೊಳಗೆ ರಂಟೆಯ ಹೊಡೆದ ಹೆಂಟೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾರೆ ರೈತ ಕುಮಾರರು. ರಂಟಿ ಹೊಡೆದು ಹೊಲದ ಒಳಗೆ ಹೆಂಟಿ ಮೇಲೆ ಮಲ್ಕೊಂಡ್ರೆ ಸುಮ್ಮನೆ ನಿದ್ದೆ ಹತ್ತಿ ಬಿಡ್ತೈತಿ, ಅವರಿಗೆ ಸುಮ್ಮನೆ ನಿದ್ದೆ ಹತ್ತಿ ಬಿಡ್ತೈತಿ. ಮತ್ತು ಮುಂದುವರೆದು ಹೇಳ್ತಾರೆ ಅವರು, ಹವಾ ನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಮೆತ್ತನ ಗಾದಿ ಮೇಲೆ ಮಲ್ಕೊಂಡು, ಹವಾ ನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಮೆತ್ತನ ಗಾದಿ ಮೇಲೆ ಮಲ್ಕೊಂಡು ಬ್ರೆಡ್ಡು ಬ್ಯಾಮು ಹಲ್ವಾ ತಿನ್ಕೊಂಡು ನಿದ್ರೆ ನಿದ್ರೆ ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು. ಕೆಲವು ಮಂದಿಗೆ ನಿದ್ದೆನೇ ಹೋಗಿಬಿಟ್ಟೈತಿ. ಮಲಗಾಕೊಂದು ಮಾತ್ರೆ, ಏಳಾಕೊಂದು ಮಾತ್ರೆ, ಹಸಿವಾಗಕ್ಕೊಂದು ಮಾತ್ರೆ, ಕಸುವಾಗಕ್ಕೊಂದು ಮಾತ್ರೆ, ಉಂಡಿದ್ದು ಕರಗಿಸೋದಕ್ಕೆ ಒಂದು ಮಾತ್ರೆ, ಮತ್ತು ಅದ ಮೇಲೆ ಬಿ ಪಿಗೆ ಮಾತ್ರೆ, ಶುಗರಿಗೆ ಮಾತ್ರೆ, ಅದಕ್ಕೆ ಮಾತ್ರೆ, ಇದಕ್ಕೆ ಮಾತ್ರೆ, ಎಲ್ಲದಕ್ಕೂ ಮಾತ್ರೆ 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 ಮಾತ್ರೆ. ಮಾತೃಭಕ್ತಿ ಕಡಿಮೆ ಆಯ್ತು, ಮಾತೃಭಕ್ತಿ ಹೆಚ್ಚಾಯ್ತು ಈ ಜಗತ್ತಿನಾಗ. ಎಲ್ಲ ಅವಾಗ ಮೆಡಿಕಲ್ ಶಾಪ್ನಾಗ ಒಂದಿಷ್ಟು ಡಬ್ಬ್ಯಾಗ ಮಾತ್ರೆಗಳು ಸಿಗ್ತಿದ್ವು. ಇವತ್ತು ಮೆಡಿಕಲ್ ಶಾಪ್ಗಿಂತನೂ ಮನೆ ಒಳಗನ ಒಂದು ದೊಡ್ಡ ಮೆಡಿಕಲ್ ಶಾಪ್ ಇಟ್ಕೊಂಡು ಎಲ್ಲರೂ ಬದುಕಾಕತ್ತೀವಿ. ಹಾಗಾದ್ರೆ ಇದ್ರ ಮೇಲೆ ತಿಳ್ಕೊಬೇಕು ನಾವು, ನಮ್ಮ ಜೀವನ ಹೆಂಗೆ ನಡೆದೈತಿ, ನಾವು ಆರಾಮದೀವೇನು, ನಾವು ಚಲೋ ಅದೀವೇನು, ನೋಡೋದಕ್ಕೆ ಜನರಿಗೆ ಚಲೋ ಕಾಣಕತ್ತೀವಿ, ಆದರೆ ಸಂತೃಪ್ತಿಯಿಂದ ಅದೀವೇನು, ಇದನ್ನೆಲ್ಲ ವಿಚಾರ ಮಾಡಿಕೊಂಡಾಗ ನಮ್ಮ ಬದುಕೇನನ್ನುವಂಥದ್ದು ಗೊತ್ತಾಗ್ತದೆ. ನಿಮಗೆಲ್ಲ ಗೊತ್ತಿರ್ಬೇಕಮ್ಮ, ಲತಾ ಮಂಗೇಶ್ಕರ್ ಅವ್ರ ಹೆಸರು ಗೊತ್ತೈತಲ್ಲ. ಸೊ ಹೂನರ ಹಾನರ ಅನ್ಬೇಕು ನೀವು ಅವಾಗವಾಗ. ಹಾಂ ಹೌದು, ಮತ್ತು ನೀವು ಯಾರು ಮಾತಾಡಲಿಲ್ಲ ಅಂತಂದ್ರೆ ಇನ್ನೇನು ಒನ್ವೇ ಆಗ್ಬಾರ್ದು ಅಂತ ಅದು ಪ್ರವಚನ. ನಾ ಹಂಗೆ ಹೇಳ್ಕೊತ ಭಾಳ ಚಂದ ಹೇಳ್ಕೊತ ನಾವು ಹೋಗೋದು, ನೀವು ಹಂಗೆ ಮುಂದೆ ಪಾಠ ಹಿಂದಿನ ಸಪಾಟ ಆಗಬಾರ್ದು. ಅದು ಲತಾ ಮಂಗೇಶ್ಕರ್ ಹೆಸರು ಕೇಳಿರನಮ್ಮ, ಕೇಳಿರಲ್ಲ? ಭಾಳ ದೊಡ್ಡ ಸಂಗೀತ ದಿಗ್ಗಜರು ಅವರು. ಎಷ್ಟು ಹಾಡು ಹಾಡ್ಯಾರ ಅಂದ್ರೆ ಅವರು ವರದಿ ಪ್ರಕಾರ 30,000 ಹಾಡು ಹಾಡ್ಯಾರ. ಎಷ್ಟು? 30,000 ಹಾಡು ಹಾಡ್ಯಾರ. ಅವ್ರಿಗೆ ಜಗತ್ತಿನ ನಮ್ಮ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿ ಅಂದರೆ ಭಾರತ ರತ್ನ. ನಮ್ಮ ದೇಶದ್ದು ಭಾರತ ರತ್ನ ಪ್ರಶಸ್ತಿ ಸಿಕ್ಕೈತೆ ಅವ್ರಿಗೆ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ತು, ಅದಾದಮೇಲೆ ಪದ್ಮವಿಭೂಷಣ ಸಿಕ್ತು, ಅದಾದ ನಂತರದಲ್ಲಿ ಅನೇಕ ಫಿಲ್ಮಿ ಅವಾರ್ಡ್ಗಳು ಅವ್ರಿಗೆ ಸಿಕ್ಕಾವ. ಇಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥ ಅವರು ಸುಮಾರು 36 ಭಾಷೆಯೊಳಗೆ ಹಾಡನ್ನು ಹಾಡ್ಯಾರ. ಅವ್ರ ಕಂಠದಾಗಿ ಅಂತ ದೊಡ್ಡ ಶಕ್ತಿ ಇತ್ತು ಅಂತ ಮಾಡ್ರಿ ನೀವು. ಭಗವಂತ ಯಾವಾಗಾರ ಅಂಥವ್ರನ್ನ ಈ ಭೂಮಿ ಮೇಲೆ ಕಳಿಸ್ತಾನಂತ. ಕೋಗಿಲೆಯನ್ನು ಸೃಷ್ಟಿ ಮಾಡಿದ ನಂತರದಲ್ಲಿ ಕೋಗಿಲೆ 3 ತಿಂಗಳು ಕೂಗಕತ್ತು. 3 ತಿಂಗಳು ಕೋಗಿಲೆ ಕೂಗುದನ್ನು ಕೇಳಿದ ಮೇಲೆ ಭಗವಂತ ಇನ್ನು 9 ತಿಂಗಳು ಕೋಗಿಲೆ ಕೂಗುದಾರ್ದಂಗೆ ಎಲ್ಲೇ ಹೋಗಿಬಿಡ್ತದ. ಅವಾಗ ಮನುಷ್ಯ ಪರಮಾತ್ಮ ಅನ್ಕೊಂಡಂತ 3 ತಿಂಗಳು ಕೋಗಿಲೆಯನ್ನು ಸೃಷ್ಟಿ ಮಾಡೀನಿ, ಅದ್ರ ನಾದ 3 ತಿಂಗಳು ಕೇಳಾಕತ್ತೀನಿ, ಇನ್ನು 9 ತಿಂಗಳು ಖಾಲಿ ಕುಂದಿರ್ಬೇಕಲ್ಲ ಅಂತ ತಿಳ್ಕೊಂಡು ಲತಾ ಮಂಗೇಶ್ಕರ್ ಅನ್ನುವಂಥ ಒಂದು ದೊಡ್ಡ ಸಂಗೀತಗಾರನ, ಇಲ್ಲಿ ಕುಂತಿರುವಂಥ ಸಂಗು ಪಾಟೀಲ್ ಅಂತ ಅವ್ರನ್ನ, ಇಂಥವ್ರ ಕಂಠದೊಳಗೆ ಕೋಗಿಲೆಯ ಕಂಠವನ್ನು ಕೊಟ್ಟು ಕೆಲವೇ ಕೆಲವು ಜನರು ಈ ಭೂಮಿ ಮೇಲೆ ಬಿಟ್ಟನಂತ